ನನ್ನ ಹೆಸರು ದೀಪಾ ಬಿರಾದರ್. ನಾನು 10ನೇ ತರಗತಿಯಲ್ಲಿ ಓದುತ್ತೇನೆ. ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೋಳೂರಿನಲ್ಲಿ ನಾನು ನೆಫ್ರಾನದ ಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಹೆಸರು ಅಂಜಲಿ ನಾಗೇಶ್ ಪಟ್ಟಿ. ನಾನು 10ನೇ ತರಗತಿಯಲ್ಲಿ ಓದುತ್ತೇನೆ. ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೋಳೂರು. ನಾನು ಮೆದುಳು ನನ್ನ ಕೈಯಲ್ಲಿದೆ ಅಂತ. ನನ್ನ ಹೆಸರು ಅಶ್ವಿನಿ ಮಾದಾರ್. ನಾನು 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೋಳೂರಿನಲ್ಲಿ ಓದುತ್ತಿದ್ದೇನೆ. ನಾನು ವಿಜ್ಞಾನ ವಿಷಯವಾಗಿ ಕೈಯಲ್ಲಿ ಮೆದುಳು ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಕೈಯಲ್ಲಿದೆ ಮೆದುಳು ಅಂತ. ನನ್ನ ಹೆಸರು ಅಕ್ಷತಾ ಮಾತೇಶ್ವರ. ನಾನು GHS ಕೋಳೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಕೈಯಲ್ಲಿ ಹೃದಯದ ಚಿತ್ರ ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಹೆಸರು ಚಲವಾದಿ. ನಾನು ಓದುತ್ತಿರುವ 10ನೇ ಕ್ಲಾಸ್. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೋಳೂರು. ನಾನು ಕೈಯಲ್ಲಿ ಮೆದುಳು ಚಿತ್ರ ತೆಗೆದುಕೊಂಡಿದ್ದೇನೆ. ನನ್ನ ಹೆಸರು ಸ್ಮಿತಾ. ನಾನು ಓದುತ್ತಿರುವ ತರಗತಿ 10ನೇ ತರಗತಿ. ನಾನು ಕಲಿತಿರುವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೋಳೂರು. ನಾನು ವಿಜ್ಞಾನದ ಚಿತ್ರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಹೆಸರು ಲಕ್ಷ್ಮೀ ಚಲವಾದಿ. ನಾನು ಸರ್ಕಾರಿ ಪ್ರೌಢಶಾಲೆ ಕೋಳೂರು ವಿಜ್ಞಾನದ ಚಿತ್ರವನ್ನು ತಗೊಂಡಿದ್ದೇನೆ. ಪತ್ರರಂಧ್ರ. ನನ್ನ ಹೆಸರು ಸುಷ್ಮಿತಾ ರಾಠೋಡ್. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕೋಳೂರು. ನಾನು ನೆಫ್ರಾನ್ ಚಿತ್ರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಹೆಸರು ಜಲ. ನಾನು GHS ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 10ನೇ ತರಗತಿ. ನಾನು ನೆಫ್ರಾನ್ ನನ್ನ ಹೆಸರು ಸೃಷ್ಟಿ ಉಗುರ್ವಾಳ್. ನಾನು ಗೌರ್ಮೆಂಟ್ ಹೈಸ್ಕೂಲ್ ಕೋಳೂರಿನಲ್ಲಿ ಓದುತ್ತಿದ್ದೇನೆ. ನಾನು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರವನ್ನು ಬಿಡಿಸಿದ್ದೇನೆ. ನನ್ನ ಹೆಸರು ಸೌಜನ್ಯ ಕುಂಟೋಜಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೌರ್ಮೆಂಟ್ ಹೈಸ್ಕೂಲ್ ಕೋಳೂರು. ನಾನು ಶಲಾಕಾಗ್ರ ಆದಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಹೆಸರು ಲಕ್ಷ್ಮೀ ಬಿರಾದರ್. ನಾನು 10ನೇ ತರಗತಿ ಓದುತ್ತಿರುತ್ತೇನೆ. ಮೆದುಳಿನ ಚಿತ್ರವನ್ನು ಬಿಡಿಸಿದ್ದೇನೆ. ನನ್ನ ಹೆಸರು ಲಕ್ಷ್ಮೀ ಕರ್ತಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHS ಕೋಳೂರು. ನಾನು ಮೆದುಳು ಚಿತ್ರವನ್ನು ಬಿಡಿಸಿದ್ದೇನೆ. ಆಯ್ತಾ?